ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಎಂಡ್ ಆಫ್ NSE ಒಂದು ಡಾಮಿನೆನ್ಸ್ ಅಥವಾ NSE ಒಂದು ಪ್ರಾಬಲ್ಯತೆ ಏನಿದೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್, ಅದರ ಒಂದು ಅಂತ್ಯ ಕಾಣುವ ಒಂದು ಟೈಮ್ ಬಂದಿದೆಯಾ ಅನ್ನೋ ಒಂದು ಡೌಟ್ ಈ ಈಗಿನ ಸಿಚುವೇಶನ್ಸ್ ಅಲ್ಲಿ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಏನಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಇತ್ತೀಚಿನ ಸೆಬಿಯ ಒಂದು ನೋಟಿಫಿಕೇಶನ್ ಅಥವಾ ಒಂದು ನೋಟಿಸ್ ಏನು ಇಶ್ಯೂ ಮಾಡಿದ್ರೆ ಆ ಒಂದು ನೋಟಿಸ್ ಬೇಸಿಸ್ ಮೇಲೆ ಸುಮಾರು ಜನ ಹೇಳ್ತಿದ್ರು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಷನ್ ಆಗ್ತಿದೆ, NSE ಒಂದು ಪ್ರಾಬಲ್ಯತೆ ಕಡಿಮೆ ಆಗುತ್ತೆ, ಫ್ಯೂಚರ್ ಅಲ್ಲಿ ಹೊಸ ಹೊಸ ಎಕ್ಸ್ಚೇಂಜಸ್ ಬರುತ್ತೆ ಅನ್ನೋ ಒಂದು ಡಿಸ್ಕಷನ್ ಮಾಡ್ತಿದ್ದಾರೆ. ಆ ಒಂದು ಡಿಸ್ಕಷನ್ ನ ನಿಮ್ಮ ಥಾಟ್ ಪ್ರೊಸೆಸ್ಗೆ ಹಾಕಿ ನೀವು ಏನ್ ಆಕ್ಷನ್ ತಗೊಬಹುದು ಅನ್ನೋ ಒಂದು ಇನ್ಫಾರ್ಮೇಶನ್ ಈ ವಿಡಿಯೋದ ಮುಖಾಂತರ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಅದಕ್ಕಿಂತ ಮುಂಚೆ ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ, ನನ್ನ ವಿಡಿಯೋ ಬಂದು ಏನ್ ಕಂಟೆಂಟ್ಸ್ ಕೊಡ್ತೀನಿ ಅದರ ಒಂದು ಅಂದ್ರೆ ಒಂದು ಇಂಟೆನ್ಷನ್ ಅಂತಂದ್ರೆ ಎಜುಕೇಶನ್ ಪರ್ಪಸ್ ಮಾತ್ರ. ಇದು ನನ್ನ ವಿಡಿಯೋದ ಡಿಸ್ಕ್ಲೇಮರ್. ಅದ್ರ ಜೊತೆಗೆ ನೀನಾದ್ರೂ ಅಪ್ಸ್ಟಾಕ್ ಮತ್ತೆ ಜೆರೋದ ಮುಖಾಂತರ ಅಕೌಂಟ್ ಓಪನ್ ಮಾಡಿ ನನಗೆ ಸಪೋರ್ಟ್ ಮಾಡಬೇಕು. ಅದ್ರ ಜೊತೆಗೆ ಕ್ಯಾಶ್ ಅಂಡ್ ಫಸ್ಟ್ ಅನ್ನೋ ಟೆಲಿಗ್ರಾಮ್ ಚಾನಲ್ಗೆ ನಾನು ಯಾವಾಗ ನನ್ನ ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್ ಐಡಿಯಾಸ್ ಶೇರ್ ಮಾಡ್ತೀನಿ. ಅದನ್ನ ತಗೊಂಡು ನೀವು ಪೀಸ್ಫುಲ್ ಟ್ರೇಡಿಂಗ್ ಏನಾದ್ರು ಮಾಡ್ಬೇಕಂದ್ರೆ ಸಹ ನೀವು ಅಕೌಂಟ್ ಓಪನ್ ಮಾಡಬಹುದು. ಲಿಂಕ್ಸ್ ಈ ವಿಡಿಯೋದ ಕೆಳಗೆ ಇದೆ. ಡೌಟ್ಸ್ ಇತ್ತು ಅಂದ್ರೆ 9620275275 ವಾಟ್ಸ್ಆಪ್ ಮಾತ್ರ ಮಾಡಿ. ಓಕೆ, ಈ ಒಂದು ನೋಟಿಫಿಕೇಶನ್ ಸ್ನೇಹಿತರೆ ಸೆಬಿಯ ಒಂದು ವೆಬ್ಸೈಟ್ ಇಂದ ನಾನು ಡೈರೆಕ್ಟ್ ಆಗಿ ಏನೇ ನೋಟಿಫಿಕೇಶನ್ ಬಂದ್ರು ಸೆಬಿ ವೆಬ್ಸೈಟ್ ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ರೆಫರ್ ಮಾಡ್ತೀನಿ. ಅದ್ರ ಜೊತೆ ನೋಡ್ಬೋದು ನಿಮಗೆ ಸುಮಾರು ಇನ್ಫಾರ್ಮೇಶನ್ಸ್ಗಳು, ನೋಟಿಫಿಕೇಶನ್ಸ್ಗಳು ಇಲ್ಲೇ ಸಿಕ್ಕೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಆಗೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಬಂದಿತ್ತು ಅಂತ ಹೇಳಿದ್ರೆ ನಿಮಗೆ ಒಂದು ಕ್ಲಾರಿಫಿಕೇಶನ್ಸ್ ಬೇಕಿತ್ತಂದ್ರೆ ಆ ಒಂದು ಸೋರ್ಸ್ ವೆಬ್ಸೈಟ್ ಅಥವಾ ಸೋರ್ಸ್ ಒಂದು ಕಂಪನಿ ಇದೆ, ಅಲ್ಲೇ ಹೋಗಿ ವೆರಿಫೈ ಮಾಡಿ ಅಂತ ನನ್ನ ಒಂದು ರಿಕ್ವೆಸ್ಟ್. ಓಕೆ, ಸೊ ಇಲ್ಲಿ ಬರುವಂತ ಸುಮಾರು ಇನ್ಫಾರ್ಮೇಶನ್ಸ್ ನೋಡಿ. ಓಕೆ, ಸತೀಶ್ ವಸಂತ್ ಅಂತ ಒಂದು ಯಾವುದೋ ಹೆಸರಿದೆ. ಸೊ ಅದು ಯಾವುದೋ ಒಂದು ನೋಟಿಫಿಕೇಶನ್ ಅವರ ಒಂದು ಕಂಪನಿಯ ಒಂದು ಕಂಚನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಬಗ್ಗೆ ಒಂದು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಒಂದು ಸೆಬಿಯ ಒಂದು ನೋಟಿಫಿಕೇಶನ್ ನಾನು ಡೌನ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಈ ಒಂದು ಪೇಪರ್ ನ ಒಂದು ಟಾಪಿಕ್ ಏನಂತ ಹೇಳಿದ್ರೆ, ರಿವ್ಯೂ ಆಫ್ ಓನರ್ಶಿಪ್ ಅಂಡ್ ಗವರ್ನೆನ್ಸ್ ನಾರ್ಮ್ಸ್ ಫಾರ್ ಫೆಸಿಲಿಟೇಟಿಂಗ್ ನ್ಯೂ ಎಂಟ್ರೆನ್ಸ್ ಟು ಸೆಟ್ ಅಪ್ ಸ್ಟಾಕ್ ಎಕ್ಸ್ಚೇಂಜಸ್ ಅಂಡ್ ಡೆಪಾಸಿಟರೀಸ್ ಅಂತ ಕರೀತಾರೆ. ಓಕೆ, ಸೊ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ಸ್ಟಿಟ್ಯೂಷನ್ ಅಥವಾ MIIS ಅನ್ನುವ ಒಂದು ಕಾನ್ಸೆಪ್ಟ್ ಇದೆ. ಈ ಒಂದು ಕಾನ್ಸೆಪ್ಟ್ ಸಿಂಪಲ್ ಏನ್ ಹೇಳ್ಬೇಕಂತ ಹೇಳಿದ್ರೆ, ಈ NSE, BSE ಅದ್ರ ಜೊತೆ ಕಮಾಡಿಟಿ MCX ಅಂತ ಏನ್ ಕರೀತಾರೆ, ಈ ಎಲ್ಲ ಎಕ್ಸ್ಚೇಂಜಸ್ ಏನ್ ಫೆಸಿಲಿಟೀಸ್ ಕೊಡ್ತಾರೆ ಆ ಒಂದು ಫೆಸಿಲಿಟಿನ ಕಂಪ್ಲೀಟ್ ಆಗಿ ಕರೀತಾರೆ ಏನಂತ, ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಸೊ ಸತೀಶ್ ಅವರ ಈ ಒಂದು ಟಾಪಿಕ್ ನಮಗೆ ಏನಕ್ಕೆ ಶೇರ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸ್ನೇಹಿತರೆ, ಇತ್ತೀಚಿನ ಒಂದು ಪ್ರಾಬಬಲಿ ಒಂದು ಸ್ವಲ್ಪ ದಿನಗಳ ಹಿಂದೆ ಈ ಒಂದು ನೋಟಿಫಿಕೇಶನ್ ಬಂದಿತ್ತು. ಏನಂತ, NSE ಟರ್ನ್ಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕ್ಸ್ಚೇಂಜ್ ಇನ್ ಡೆರಿವೇಟಿವ್ ಟ್ರೇಡಿಂಗ್ ಅಂತ. ಅಲ್ಲಿಗೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನ್ ಒಂದು ಟ್ರೇಡಿಂಗ್ ಆಗುತ್ತೆ ಸ್ನೇಹಿತರೆ, ಆ ಒಂದು ಟ್ರೇಡಿಂಗ್ ನ ಆಲ್ಮೋಸ್ಟ್ 90 to 95% ಆಫ್ ದ ಮಾರ್ಕೆಟ್ ಶೇರ್ ಇಸ್ ಟೇಕನ್ ಓವರ್ ಬೈ NSE. ಸೊ ನೀವು ಅನ್ಕೊಂಬೋದು NSE ತಗೊಂಡ್ರೆ ನಾನು ನಿನಗೆ ಸತೀಶ್ ತಲೆ ಕೆಡ್ಸ್ಕೊಬಹುದು ಅಂತ ನೀವು ಅನ್ಕೊಂಬೋದು. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಅಲ್ಲಿ ಒಂದೇ ಯೂನಿಟ್ ಅಥವಾ ಒಂದೇ ಆರ್ಗನೈಸೇಷನ್ ಅಥವಾ ಒಂದೇ ಕಂಪನಿ ಏನಾದ್ರು ಒಂದು ಹೈಯೆಸ್ಟ್ ಡಾಮಿನೆನ್ಸ್ ಇತ್ತು ಅಂತ ಹೇಳಿದ್ರೆ ಅದು ಮೊನೋಪೊಲಿ ಆಗಿ ಅದರ ಜೊತೆಗೆ ಬಿಗ್ಗೆಸ್ಟ್ ಸಿವಿಯರ್ ಪ್ರಾಬ್ಲಮ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಆಸ್ ಆಫ್ ನಾವು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನೋಡಿದ್ರೆ ಡಿಯೋಪೊಲಿ ಅಂತ ಹೇಳ್ಬೋದು. ಡಿಯೋಪೊಲಿ ಅಂದ್ರೆ ಎರಡು ಬಿಗ್ಗೆಸ್ಟ್ ಪ್ಲೇಯರ್, ಒಂದು ಬಂದು NSE ಮತ್ತೆ BSE ಓಲ್ಡೆಸ್ಟ್ ಎಕ್ಸ್ಚೇಂಜ್ ಆಗಿದ್ರು ಸಹ ಅದರ ಒಂದು ಡಾಮಿನೆನ್ಸ್ ಸ್ವಲ್ಪ ಕಡಿಮೆ ಇದೆ. ಬಟ್ NSE ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ 1991-92 ಅಲ್ಲಿ ಸ್ಟಾರ್ಟ್ ಆದ್ರೂ ಸಹ ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಈ ಡಿರೈವೇಟಿವ್ ಸೆಗ್ಮೆಂಟ್ ಕೊಟ್ಟ ನಂತರ NSE ಒಂದು ಡಾಮಿನೆನ್ಸ್ ಹೆಚ್ಚಿಗೆ ಆಯಿತು. ಅದರ ಸಲುವಾಗಿ ನೀವು ಇತ್ತೀಚಿನ ಒಂದು NSE ಒಂದು ಫಾಲ್ ನೋಡಿದ್ರೆ 21ನೇ ತಾರೀಕು. ಓಕೆ, ನೋಡಿ ಇಲ್ಲಿ ಡೇಟ್ ನೋಡ್ಕೊಂಬಿಡಿ ಕೆಳಗಡೆ, 21st December 2020. ಓಕೆ, ಸೊ ಈ ಒಂದು ಟೈಮಲ್ಲಿ ನೋಡೋ ಸ್ನೇಹಿತರೆ, ನಮ್ಮ NSE ಅದು ಜೊತೆ ಈ ಇಂಡೆಕ್ಸ್ ಏನಂತಿದ್ರೆ NSE ಒಂದು ಇಂಡೆಕ್ಸ್ ನೋಡ್ರೆ ಆಲ್ಮೋಸ್ಟ್ ಒಂದು 13,500 ಇಂದ 13,100 ಅಥವಾ ಅದತ್ರ ಒಂದು 500-600 ಪಾಯಿಂಟ್ಸ್ ಒಂದೇ ನೋಡಿ ವಿತಿನ್ 10 to 20 ಮಿನಿಟ್ಸ್ ಅಲ್ಲಿ ಡ್ರಾಪ್ ಆಯ್ತು. ಸೊ ಇದರ ಒಂದು ನೀವು ರೀಸನ್ ಏನಂತ ಸುಮಾರು ಜನ ಒಂದು ಇಂಟರ್ನ್ಯಾಷನಲ್ ಒಂದು ಗ್ಲೋಬಲ್ ಮಾರ್ಕೆಟ್ ಡೌನ್ ಇತ್ತು ಅದು ಇದು ಅಂತ ಹೇಳಿದ್ರು. ಬಟ್ ಅದ್ರ ಜೊತೆಗೆ ಕೆಲವೊಂದು NSE ಒಂದು ಟೆಕ್ನಿಕಲ್ ಗ್ಲಿಚ್ ಸಹ ಇತ್ತು ಅಂತ ಒಂದು ನ್ಯೂಸ್ ಸಹ ಅಲ್ಲಿ ಡಿಸ್ಕಷನ್ ಆಗ್ತಿದೆ. ಸೊ ಇದರ ಸಲುವಾಗಿ ಸೆಬಿಯೋ ಡಿಸ್ಕಷನ್ ಒಂದು ಸ್ವಲ್ಪ ತಿಂಗಳಿಂದ ಡಿಸ್ಕಷನ್ ಮಾಡಿದ್ರು ಏನಂತ, NSE ಒಂದು ಡಾಮಿನೆನ್ಸ್ ನ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ಹೊಸ ಎಕ್ಸ್ಚೇಂಜಸ್ಗೆ ನಾವು ಅಲೋ ಮಾಡಬೇಕು ಅಂತ ಒಂದು ನೋಟಿಫಿಕೇಶನ್ ಕೊಟ್ಟರು. ಸೊ ಈ ಸಲುವಾಗಿ ನೋಡಿದ್ರೆ ಇತ್ತೀಚಿನ ಒಂದು Jan 6, 2021 ಅಲ್ಲಿ ಈ ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿದ್ರೆ ಅಥವಾ ಸರ್ಕ್ಯುಲರ್ ನ ಕೊಟ್ಟಿದ್ದಾರೆ. ಇದರ ಒಂದು ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಹೊಸ ಎಕ್ಸ್ಚೇಂಜಸ್ಗೆ ಅಲೋ ಮಾಡುವಂತ ಒಂದು ಏನಂತಾರೆ ವೆಲ್ಕಮ್ ಲೆಟರ್ ಅಂತ ಹೇಳ್ಬೋದು, ಆ ಒಂದು ಪೇಪರ್ ನ ಸೆಬಿ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಇದರ ಒಂದು ಡಿಸ್ಕಷನ್ ಏನಂತ ಹೇಳಿದ್ರೆ, ಹೊಸ ಟೆಕ್ನಾಲಜಿ ಏನ್ ಬಂದಿದೆ ಅದನ್ನ ಯೂಸ್ ಮಾಡ್ಕೊಂಡು ಹೊಸ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಏನಾದ್ರು ಬಂತು ಅಂತ ಹೇಳಿದ್ರೆ ಸೆಬಿ ಇಸ್ ಗೋಯಿಂಗ್ ಟು ವೆಲ್ಕಮ್. ಅಲ್ಲಿಗೆ ಫ್ಯೂಚರ್ ಅಲ್ಲಿ ಹೊಸ ಎಕ್ಸ್ಚೇಂಜಸ್ NSE ಮತ್ತೆ BSE ಜೊತೆಗೆ ಹೊಸ ಎಕ್ಸ್ಚೇಂಜಸ್ ಸಹ ಬರುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇದೆ. ಸೊ ಇದು ಬಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಈ ರೀತಿಯ ಒಂದು NSE ಒಂದು ಡಾಮಿನೆನ್ಸ್ ಆದ್ರೆ ಸ್ನೇಹಿತರೆ ಮಾರ್ಕೆಟ್ ಅಲ್ಲಿ
ಕೆಲವೊಂದು ಟೈಮ್ ಟೆಕ್ನಿಕಲ್ ಗ್ಲಿಚಸ್ ಆಯ್ತು ಅಂತ ಹೇಳಿದ್ರೆ NSE ಹೇಳೋದು ಒಂದೇ ರೀಸನ್, NSE ಅಥವಾ BSE ಹೇಳೋದು ಒಂದೇ ರೀಸನ್, ಟೆಕ್ನಿಕಲ್ ಗ್ಲಿಚಸ್ ಆಯ್ತು ಅಂತ. ಈ ರೀತಿ ಟೆಕ್ನಿಕಲ್ ಗ್ಲಿಚಸ್ ಆಯ್ತು ಅಂತ ಹೇಳಿದ್ರೆ ಹಣ ಕಳ್ಕೊಳೋದು NSE ಅಲ್ಲ, ನಿಮ್ಮಂತಹ ರಿಟೈಲರ್ಸ್, ಬಿಗ್ ಬಾಯ್ಸು ಅಥವಾ ಏನಂದ್ರೆ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅವ್ರನ್ನ ಏನಂತಾರೆ ಪ್ರೊಟೆಕ್ಟ್ ಮಾಡ್ಕೊಂಡಿರ್ತಾರೆ ಅವರ ಫಂಡ್. ಬಟ್ ನಿಮ್ಮ ರಿಟೇಲರ್ಸ್ ಹಣ ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಈ ಒಂದು NSE ಒಂದು ಡಾಮಿನೆನ್ಸ್ ನ ಕಡಿಮೆ ಮಾಡಬೇಕು ಅನ್ನೋ ಒಂದು ಪರ್ಪಸ್ಗೋಸ್ಕರ ಸೆಬಿ ಅವರು ಈ ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದಾರೆ. ಸೊ ಇದರ ಒಂದು ಥಾಟ್ ಪ್ರೊಸೆಸ್ ನಿಮ್ಗೆ ಹಾಕಿದ್ದೀನಿ. ನಿಮ್ಗೆ ಏನಾದ್ರು ಈ ರೀತಿ ಒಂದು ಹೊಸ ಎಕ್ಸ್ಚೇಂಜಸ್ ಬೇಕಾಗಬಹುದಾ, ಬೇಡವಾ, ಹೆಂಗೆ ಏನಂತ ನಿಮ್ಗೆ ಏನಾದ್ರು ನಿಮ್ಮ ಒಂದು ಫೀಡ್ಬ್ಯಾಕ್ ನ ಶೇರ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ, ಪಬ್ಲಿಕ್ ಕಮೆಂಟ್ ಸಹ ವೆಲ್ಕಮ್ ಮಾಡ್ತಿದೆ ಸೆಬಿ ಅವರು. ಈ ಒಂದು ಪ್ಯಾರಾನ ಓದ್ಕೊಳ್ಳೋದ್ರ ಜೊತೆಗೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಇತ್ತು, ಒಂದು ಥಾಟ್ ಪ್ರೊಸೆಸ್ ಏನಾದ್ರು ಇತ್ತು, ಹೊಸ ಐಡಿಯಾಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ amit@sebi.goe.in ನೀವು ನಿಮ್ಮ ಒಂದು ಫೀಡ್ಬ್ಯಾಕ್ ನ ಶೇರ್ ಮಾಡಿ ಅನ್ನೋ ಒಂದು ಆಕ್ಷನ್ ನಿಮ್ಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಒಂದು ಸಣ್ಣ ಥಾಟ್ ಪ್ರೊಸೆಸ್ ಬೇರೆಯವರಿಗೆ ದೊಡ್ಡ ಒಂದು ಮಟ್ಟದಲ್ಲಿ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಪರ್ಪಸ್ಗೋಸ್ಕರ ಶೇರ್ ಮಾಡ್ತೀವಿ. ಮರೀದೆ ಒಂದು ಆಕ್ಷನ್ ತಗೊಳ್ಳಿ ಸ್ನೇಹಿತರೆ. ಓಕೆ, ಸೊ ಅಲ್ಲಿಗೆ ಫ್ಯೂಚರ್ ಅಲ್ಲಿ ಸತೀಶ್ ಅವರು ಯಾವ ಎಕ್ಸ್ಚೇಂಜಸ್ ಬರ್ಬೋದು, ಏನಾದ್ರು ಒಂದು ಐಡಿಯಾ ಇದೆಯಾ ಅಂತ ಅನ್ಕೊಂಡ್ರೆ ಸಣ್ಣ ಒಂದು ಎಕ್ಸ್ಚೇಂಜಸ್ ಬರುವಂತ ಚಾನ್ಸಸ್ ತುಂಬಾ ಕಡಿಮೆ ಇದೆ ಸ್ನೇಹಿತರೆ. ಬಿಕಾಸ್ NSE ಮತ್ತೆ BSE ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ನೋಡಿದ್ರೆ ಫ್ಯೂಚರ್ ಅಲ್ಲಿ ಪ್ರಾಬಬ್ಲಿ ರಿಲಯನ್ಸ್ ಅವರು ಒಂದು ಎಕ್ಸ್ಚೇಂಜ್ ಶುರು ಮಾಡಬಹುದು, ಅದು ಬಿಟ್ಟರೆ ಟಾಟಾ ಅವ್ರು ಮಾಡಬಹುದು. ಅದ್ರ ಜೊತೆಗೆ ಬೇರೆ ರೀತಿಯ ಒಂದು ಬಿಗ್ ಬಿಸ್ನೆಸ್ ಮ್ಯಾನ್ ಇಂಡಿಯಾದಲ್ಲಿ ಯಾರಿದ್ದಾರೆ ಅವರು ಸಹ ಮಾಡಬಹುದು. ಅದ್ರ ಜೊತೆಗೆ ಫಾರಿನ್ ಅವರು ಸಹ ಕೆಲವೊಂದು ಇನ್ವೆಸ್ಟ್ಮೆಂಟ್ಸ್ ಸಹ ಮಾಡಿ ಎಕ್ಸ್ಚೇಂಜಸ್ ಶುರು ಮಾಡಬಹುದು ಅನ್ನೋ ಒಂದು ಜಸ್ಟ್ ಥಾಟ್ ಪ್ರೊಸೆಸ್ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅದ್ರ ಜೊತೆಗೆ ಆಕ್ಷನ್ ಅಂತ ಮಾತ್ರ ಮರಿಬೇಡಿ. ನೀವು ಹೋಗಿ NSEಗೆ ಸೆಬಿಗೆ ನೀವು ನಿಮ್ಮ ಒಂದು ಥಾಟ್ ಪ್ರೊಸೆಸ್ ನ ಒಂದು ಫೀಡ್ಬ್ಯಾಕ್ ನ ಶೇರ್ ಮಾಡಿ, ಅದ್ರ ಜೊತೆ ಕಮೆಂಟ್ಸ್ ನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಸತೀಶ್, ಧನ್ಯವಾದಗಳು.